ಜನರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ನನ್ನ ಜನ ನನ್ನ ಅಭಿಯಾನದ ಹೆಸರಿನಲ್ಲಿ ಜನತಾ ದರ್ಶನವನ್ನ ನಡೆಸ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಒಂಚೂರು ಹಿಂದೆ ಬೇಕು ಅನ್ನೋ ಉದ್ದೇಶದಿಂದನೇ ಜನರ ಬಳಿಯಗೆ ನಾನು ಹೋಗ್ತಾ ಇದ್ದೀನಿ. ಈಗ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಬಂದಿದ್ದಾರಲ್ಲ, ಅವ್ರ ಹತ್ರನೇ ಹೋಗಿ ಅವ್ರ ಅಹವಾಲನ್ನ ಸ್ವೀಕಾರ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಆ ಕೆಲಸ ಶುರು ಆಗಿದೆ ಆಲ್ರೆಡಿ. ಈಗ 29 ಕೌಂಟರ್ಗಳ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಅಲ್ಲಿದೆ. ಅಂದರೆ ತೀರಾ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅಂದರೆ ಅಧಿಕಾರಿಗಳ ಲೆವೆಲಲ್ಲೇ ಅದನ್ನು ಸಾಲ್ವ್ ಮಾಡಬಹುದು ಅಂತ ಆದರೆ ಅಲ್ಲೇ ಕೌಂಟರ್ಗಳಲ್ಲಿ ಅರ್ಜಿ ತಗೋತಾರೆ, ಅಲ್ಲೇ ಸಾಲ್ವ್ ಮಾಡಿ ಕಳಿಸ್ತಾ ಇದ್ದಾರೆ. ಇಲ್ಲ ಇದು ಅಧಿಕಾರಿಗಳ ಲೆವೆಲಲ್ಲಿ ಇಲ್ಲ, ಇನ್ನು ಮೇಲಕ್ಕೆ ಹೋಗಬೇಕು ಅಂತಂದರೆ ಸಿಎಂ ಅವ್ರಿಗೆ ಅಲ್ಲಿ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಿಎಂ ಅವರ ಬಳಿಯಲ್ಲೇ ನೇರವಾಗಿ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು. ಅವ್ರ ಹತ್ರನೇ ಅರ್ಜಿ ಡಾಕ್ಯುಮೆಂಟ್ಸ್ಗಳನ್ನು ಕೊಡ್ಬೋದು. ಒಟ್ಟಲ್ಲಿ ಈಗ ತಾನೇ ಮಾತಾಡ್ತಾ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ರು, ಬಸವಣ್ಣ ತತ್ವಗಳ ಮೇಲೆ ನಂಬಿಕೆ ಇಟ್ಟವ್ರು ನಾವು, ಹಾಗಾಗಿ ಅಸಮಾನತೆ ತೊಡೆದು ಹಾಕುವಂಥ ಉದ್ದೇಶ ನಮ್ಮದು. ಗ್ಯಾರಂಟಿ ಕಾರ್ಯಕ್ರಮ ಫಲಾನುಭವಿಗಳಿಗೆ ಸಿಕ್ಕಿದೆ. ಗ್ಯಾರಂಟಿಗಳ ಬಗ್ಗೆ ನಾವು ಪದೇ ಪದೇ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈಗ ಗ್ಯಾರಂಟಿ ಖೋತ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳಿ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ವಲ್ಲ, ಆ ಥರ ಅಲ್ಲ. ಸಾಮಾಜಿಕ ನ್ಯಾಯ ಅಭಿವೃದ್ಧಿ ಅಲ್ವಾ? ಹಾಗಾದರೆ ಅಸಮಾನತೆ ತೊಡೆದು ಹಾಕೋದು, ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಈಗ ಸಮಸ್ಯೆ ಏನಿದೆ ಅದನ್ನು ನಿವಾರಿಸೋದು, ಅವ್ರ ಅಭಿವೃದ್ಧಿ ಆದರೆ ರಾಜ್ಯ ಅಭಿವೃದ್ಧಿ ಆದಂಗೆ ಅಲ್ವಾ ಅಂತೇಳಿ ಸಿಎಂ ಕೇಳ್ತಾ ಇದ್ದಾರೆ. ಜನರ ಆರ್ಥಿಕ ಸ್ಥಿತಿ ಸುಧಾರಣೆ ಆದರೆ ಅದು ಅಭಿವೃದ್ಧಿ ಆದಂಗೆ ಅಲ್ವಾ ಅಂತೇಳಿ ವಿಪಕ್ಷಗಳಿಗೆ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಕಳೆದ ಬಾರಿ ಅಂದರೆ 8 ತಿಂಗಳ ಅವಧಿಯಲ್ಲಿ ಇದು 2ನೇ ಬಾರಿ ಜನಸ್ಪಂದನ ಕಾರ್ಯಕ್ರಮ. ಈ ಹಿಂದಿನ ಬಾರಿ ಇದೇ ಥರ ಜನಸ್ಪಂದನ ಕಾರ್ಯಕ್ರಮ ಮಾಡಿದಾಗ ಸುಮಾರು 5,000 ಅರ್ಜಿಗಳು ಅವತ್ತು ಬಂದಿದ್ವು. ಆ ಅರ್ಜಿಗಳಲ್ಲಿ 98% ನಾವು ಕ್ಲಿಯರ್ ಮಾಡಿದ್ದೀವಿ, ಸಮಸ್ಯೆಗಳನ್ನು ಬಗೆಹರಿಸ್ಕೊಟ್ಟಿದ್ದೀವಿ. ಸಮಸ್ಯೆಗಳು ಬಂದಾಗ ಅಧಿಕಾರಿಗಳು ಅದಕ್ಕೆ ಪರಿಹಾರವನ್ನು ಜನರಿಗೆ ಕೊಡಿಸಿದ್ದಾರೆ. ಸೊ ಈಗ ಸಮಸ್ಯೆಗಳು ಏನೆಲ್ಲ ತಂದಿದ್ದಾರೆ ಜನ, ಅದಕ್ಕೆ ಪರಿಹಾರ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಸಿಎಂ ಕೊಟ್ಟಿದ್ದಾರೆ. ಈಗ ಜನಸ್ಪಂದನ ಕಾರ್ಯಕ್ರಮ ಅಂತಂದ್ರೆ ಕನ್ನಡಿಗರ ಹಿತ ಕಾಪಾಡೋದು, ಜನರಿಗೆ ಏನು ಸಮಸ್ಯೆ ಆಗಿದೆ ಅದನ್ನ ತಾಲೂಕಾಗಿನೇ ಜಿಲ್ಲಾ ಮಟ್ಟದಲ್ಲಿ ನಿವಾರಿಸೋ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಜಿಲ್ಲಾ ತಾಲೂಕು ಮಟ್ಟದಲ್ಲೂ ಕೂಡ ನಾವು ಜನಸ್ಪಂದನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಆಗ್ತಾ ಇದೆ ಕೆಲಸ. ಆದರೆ ತುಂಬ ಜನ ಅಲ್ಲಿ ಬಂದವ್ರು ಹೇಳ್ತಾ ಇರೋದು, ನಾವು ಸಾಕಷ್ಟು ಬಾರಿ ಸರ್ಕಾರಿ ಕಚೇರಿಗೆ ಅಲ್ದಾಟ ಮಾಡಿದ್ದೀವಿ, ಅಧಿಕಾರಿಗಳ ಹತ್ರ ಹೋಗಿದ್ದೀವಿ, ಬೇಕಾದಷ್ಟು ಅರ್ಜಿ ಕೊಟ್ಟಿದ್ದೀವಿ, ಆದರೆ ನಮ್ಗೆ ಅಲ್ಲಿಂದ ಪರಿಹಾರ ಸಿಕ್ಕಿಲ್ಲ. ಹಾಗಾಗಿ ನಾವು ಸಿಎಂ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ. 29 ಕೌಂಟರ್ಗಳ ವ್ಯವಸ್ಥೆ ಆಗಿದೆ. ಅಲ್ಲಿ ಅಹವಾಲನ್ನು ಸ್ವೀಕಾರ ಮಾಡೋದು ನೋಡ್ತಾ ಇದ್ದೀವಿ. ಅಲ್ಲಿ ಅಹವಾಲು ಸ್ವೀಕಾರ ಮಾಡಿದವರಿಗೆ ಒಂದು ರಿಸಿಪ್ಟನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಕಳೆದ ಬಾರಿ 5,000 ಅರ್ಜಿ ಬಂದಿತ್ತು, ಅದರಲ್ಲಿ 98% ಅರ್ಜಿಗಳು ಕ್ಲಿಯರ್ ಮಾಡಿಕೊಟ್ಟಿದ್ರು, ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ರು. ಸೊ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಯಾವ ಥರ ಪರಿಹಾರ ಕೊಡಿಸುವಂಥ ಕೆಲಸ ಆಗುತ್ತೆ ನೋಡಬೇಕು. ಯಾಕಂದರೆ ಈ ಜನಸ್ಪಂದನ ಕಾರ್ಯಕ್ರಮ ಪ್ರತಿ ಬಾರಿ ಮಾಡಿದಾಗ ಅಭೂತಪೂರ್ವವಾದಂಥ ರೆಸ್ಪಾನ್ಸ್ ಸಿಗುತ್ತೆ. ಅದೇ ರೀತಿಯಲ್ಲಿ ಅಧಿಕಾರಿ ವರ್ಗ, ಆಯಾ ಇಲಾಖೆಯ ಸಿಬ್ಬಂದಿ ಯಾವ ಥರ ಆ ಸಮಸ್ಯೆಗಳಿಗೆ ಅರ್ಜಿಗಳಿಗೆ ಉತ್ತರ ಕೊಡ್ತಾರೆ, ಪರಿಹಾರ ಹುಡುಕೊಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಷ್ಟೋ ಸತಿ ಅಲ್ದಾಟ ಮಾಡಬೇಕಾಗತ್ತೆ ಈ ಸರ್ಕಾರಿ ಕಚೇರಿಗಳಿಗೆ. ಅಷ್ಟು ಸೀರಿಯಸ್ ಆಗಿ ಎಷ್ಟೋ ಅಧಿಕಾರಿಗಳು ತಗೊಳ್ಳೋದೇ ಇಲ್ಲ. ಅಂದರೆ ಜನರಿಗೆ ಅವ್ರ ಸಮಸ್ಯೆನೇ ದೊಡ್ಡದಾಗಿರುತ್ತೆ, ಬಟ್ ಅಧಿಕಾರಿ ವರ್ಗ ಅದ್ರ ಬಗ್ಗೆ ಗಮನ ಹರಿಸೋಕ್ಕೆ ಹೋಗಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಈಗ ಅಟ್ಲೀಸ್ಟ್ ಸಿಎಂ ಹತ್ರ ಹೋದರೆ ಅವ್ರ ಕೈಗೆ ಒಂದು ಅರ್ಜಿ ಕೊಟ್ಟರೆ ಎಷ್ಟೋ ಜನರಿಗೆ ಸಮಾಧಾನ ಇರುತ್ತೆ. ನಾವು ಅರ್ಜಿ ಸಿಎಂ ಹತ್ರ ಕೊಟ್ಟಿದ್ದೀವಪ್ಪ, ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ, ಆದಷ್ಟು ಬೇಗ ಒಂದು ಸೂಕ್ತ ಪರಿಹಾರ ಕೊಡಿಸ್ತಾರೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತೇಳಿ. ನೋಡಿ ಅರ್ಜಿ ಎಷ್ಟೆಷ್ಟು ಉದ್ದ ಬರ್ಕೊಂಬಂದಿದ್ದಾರೆ ಪಾಪ. ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ
ಎಷ್ಟೋ ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮಗೆ ಸಾಲ್ವ್ ಮಾಡಿಕೊಡ್ತಾ ಇಲ್ಲ ಅಧಿಕಾರಿಗಳು. ಅದಕ್ಕೆ ನಾವು ಸಿಎಂ ಹತ್ರನೇ ನೇರವಾಗಿ ಬಂದಿದ್ದೀವಿ ಅಂತ. ಅಲ್ಲಿ ಹೋದವ್ರಿಗೆಲ್ಲ ಸಿಎಂ ಮೀಟ್ ಮಾಡೋಕ್ಕೆ ಅವಕಾಶ ಇರಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಕೌಂಟ್ರಲ್ಲೇ ಬಗೆಹರಿಸ್ಕೊಡ್ತಾರೆ. ನಿಮ್ಮ ಸಮಸ್ಯೆಗಳನ್ನ ನಾನೇ ಬಂದು ಆಲಿಸ್ತೀನಿ ಅಂತ ಖುದ್ದಾಗಿ ಜನ ಇರೋ ಕಡೆನೇ ಸಿಎಂ ಹೋಗಿದ್ದಾರೆ. ಅಲ್ಲೇ ಅರ್ಜಿಯನ್ನ ತಗೊಳ್ತಾ ಇದ್ದಾರೆ. ಈಗ ಸ್ಥಳೀಯ ಮಟ್ಟದಲ್ಲೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತ ಸಿಎಂ ಹೇಳ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಅಧಿಕಾರಿ ವರ್ಗ ಕೆಲಸ ಮಾಡುತ್ತಾ ಅನ್ನೋದು ಕೂಡ ಚೆಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಜನ ಲೋಕಲ್ ಲೆವೆಲಲ್ಲೇ ಫಸ್ಟ್ ಟ್ರೈ ಮಾಡಿರ್ತಾರೆ ಸಮಸ್ಯೆ ಪರಿಹಾರಕ್ಕೆ. ಅಲ್ಲ ಆಗಿಲ್ಲ ಅಂತ ಹೇಳಿದಾಗ ಮಾತ್ರ ರಾಜ್ಯ ಮಟ್ಟಕ್ಕೆ, ಅಂದರೆ ಈಗ ಸಿಎಂ ಜನಸ್ಪಂದನ ಕಾರ್ಯಕ್ರಮ ಸೊ ಇಲ್ಲಿಗೆ ಬಂದಿದ್ದಾರೆ. ಅರ್ಜಿ ಇತ್ಯರ್ಥ ಆಗುತ್ತಾ ಅಂತ ಹೇಳಿ ನೋಡ್ತಾ ಇದ್ದಾರೆ. ಅರ್ಜಿ ಇತ್ಯರ್ಥಕ್ಕೆ ಇರುವಂಥ ಸಮಸ್ಯೆಗಳ ಬಗ್ಗೆ ಹಿಂಬರಹ ಕೊಡುವಂಥ ಕೆಲಸವನ್ನು ಕೂಡ ಅಲ್ಲಿ ಆಯಾ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗ ಮಾಡ್ತಾ ಇದೆ. ಅಂದರೆ ಇಲ್ಲಿ ಕಾನೂನು ರೀತಿಯಲ್ಲೇ ಸಮಸ್ಯೆಗೆ ಏನು ಪರಿಹಾರವನ್ನು ಕೊಡಬೇಕು ಸೊ ಅದನ್ನು ಮಾಡುವಂಥ ಕೆಲಸವನ್ನು ಆಯಾ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಸಂಖ್ಯೆಯಲ್ಲಿ, ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿರೋದ್ರಿಂದ ಸ್ವಲ್ಪ ನೂಕು ನುಗ್ಗಲು, ನಮ್ಮ ಅರ್ಜಿ ಫಸ್ಟ್ ತಗೊಳ್ಳಿ, ನಮ್ಮ ಸಮಸ್ಯೆಗೆ ಫಸ್ಟ್ ಪರಿಹಾರ ಕೊಡಿ ಅಂಥೇಳಿ ಜನನೂ ಅಷ್ಟೇ ಆ ಕೌಂಟ್ರ್ ಹತ್ರ ಹೋಗಿ ಮುಗಿ ಬೀಳ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸರ್ಕಾರ ಹೇಳ್ತಿರೋದು ಆಡಳಿತ ಚುರುಕಾಗಬೇಕು, ಅದು ನಮ್ಮ ಉದ್ದೇಶ. ಈಗ ಎಲ್ಲರ ಹತ್ರ ಹೋಗಿ ಆಯಾ ಜಿಲ್ಲಾ ತಾಲೂಕು ಲೆವೆಲಲ್ಲೇ ಸಿಎಂ ಹೋಗಿ ಅರ್ಜಿಗಳನ್ನು ಸ್ವೀಕಾರ ಮಾಡೋಕ್ಕಾಗಲ್ಲ. ಹಾಗಾಗಿ ಆಯಾ ಇಲಾಖೆಗಳಿರುತ್ತೆ, ಅಧಿಕಾರಿ ವರ್ಗ ಇರುತ್ತೆ, ಮತ್ತು ಸಿಬ್ಬಂದಿ ಇರ್ತಾರೆ. ಅಲ್ಲಿ ಪರಿಹಾರವನ್ನು ಮಾಡಿಕೊಡ್ಬೇಕು. ಅಲ್ಲ ಆಗಿಲ್ಲ ಅಂಥೇಳಿ ಈಗ ಜನಸ್ಪಂದನ ಕಾರ್ಯಕ್ರಮ ನಡೆಸ್ತಾ ಇದೆ. ಖಾತೆ ಮಾಡ್ಕೊಳ್ಳೋದಕ್ಕೆ ಸುಮಾರು 33 ವರ್ಷದಿಂದ ಅಲಿತಾ ಇದ್ದೀವಿ. ಆದರೆ ಜಿಲ್ಲಾಡಳಿತ ಯಾರೂ ಸ್ಪಂದಿಸ್ತಾ ಇಲ್ಲ. ನಾವು ಹಿಂದುಳಿದ ವರ್ಗ ಸೇರಿದರು. ಹಂಗಾಗಿ ಮುಖ್ಯಮಂತ್ರಿಗಳು ಭೇಟಿ ಮಾಡಬೇಕು ಅಂತ ಬಂದಿದ್ದೀವಿ. BBMP ಆಫೀಸಿಂದ ಎಲ್ಲ ನೆಗ್ಲೆಕ್ಟ್ ಮಾಡಿ ಆಫೀಸರ್ಗಳೊಂದು ಕೆಲಸನೂ ಮಾಡಿಕೊಟ್ಟಿಲ್ಲ. 4 ವರ್ಷದಿಂದ ಓಡಾಡ್ತಾನೆ ಇದ್ದೀವಿ, ಕೇಳ್ತಾನೆ ಇದ್ದೀವಿ, ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ಈ ಸಾರಿ ಗ್ಯಾರಂಟಿಯಾಗಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವ್ರಿಗೆ ಕೊಟ್ಟ ಅವ್ರ ಹತ್ರ ಮನವಿ ಮಾಡೋಣ ಅಂತ ಬಂದಿದ್ದೀವಿ. ಬೆಳಗಿನ ಜಾವ 6 ಗಂಟೆಗೆ ಬಂದಿರೋದು ನಾವು. ನೋಡಿ, ಈ ರೀತಿ ಸರ್ಕಾರದಿಂದ 1 ಲಕ್ಷ ಬಹುಮಾಡಿ ಮನೆಗೆ 6 ತಿಂಗಳಲ್ಲಿ ಮನೆ ಕೊಡ್ತೀವಿ ಅಂತಿದ್ದಕ್ಕೋಸ್ಕರ 1 ಲಕ್ಷ ರೂಪಾಯಿ ದುಡ್ಡು ಕಟ್ಟಿದ್ದೀವಿ. 3 ವರ್ಷ 2.5 ವರ್ಷ ಆಗಕ್ಕೆ ಬಂತು. ಇಲ್ಲೇ ತನಕ ಮನೆ ಕೊಟ್ಟಿಲ್ಲ. ಕೇಳಿದ್ರೆ ಅಲ್ಲಿ ಬೇಜವಾಬ್ದಾರಿ, ಬೇಕಾದ್ರೆ ತಗೊಳ್ರಿ, ಇಲ್ಲ ಅಂದ್ರೆ ದುಡ್ಡು ರಿಟರ್ನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾವು 1999 ಸೈಟ್ ತಗೊಂಡಿದ್ದು, 25 ವರ್ಷದಿಂದ ತಗೊಂಡಿದ್ದು. ನಮಗೆ ಖಾತೆ ಕಂದ ರಿಜಿಸ್ಟ್ರೇಷನ್ ಎಲ್ಲ ಈಸಿ ನಮ್ಮ ಹೆಸರು ಬರ್ತದೆ. BDO ಬಂದು ಸುಮ್ಮನೆ JCB ಮನೆ ಹೊಂಡಿಸ್ಬಿಡ್ತೀವಿ ಅಂತ ಹೇಳಿ ಧಮಕಿ ಹಾಕ್ತಾರೆ. ನಮಗೆ ನ್ಯಾಯ ಕೊಡ್ಬೇಕು ಮುಖ್ಯಮಂತ್ರಿ ಮಂತ್ರಿಯವರು. ನಮ್ಮ ಅಣ್ಣ ವೀಲಿಂಗ್ ಮಾಡ್ತಾರಲ್ಲ, ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು. ಅಂದ್ರಲ್ಲಿ ಸೈಟ್ ಮಾಡಿದ್ವು. ಸೈಟ್ ಮಾಡಿ ಇವನು ಆಸ್ಪತ್ರೆಗೆ ಓಡಾಟದಲ್ಲಿ ಹೋಗೋಕ್ಕಾಗಿಲ್ಲ. ರೀಸೆಂಟಾಗಿ ಹೋಗಿ ನೋಡಿದ್ರೆ ಯಾವನೋ ಶೆಡ್ ಹಾಕೊಂಡ್ಬಿಟ್ಟಿದ್ದಾನೆ. ದಾಖಲೆ ಎಲ್ಲ ನಮ್ಮ ಹತ್ರ ಇದೆ. ಮೊದಲನೇ ಜನಸ್ಪಂದನ ಕೂಡ ಕಾರ್ಯಕ್ರಮ ಹೋಗಿ ನಾನು ಕೊಟ್ಟಿದ್ದೀನಿ. ಮೊದಲನೇ ಸಾರಿ ಕೊಟ್ಟಿದ್ದೀನಿ, ಈಗಲೂ 2ನೇ ಸಾರಿ ಬಂದಿದ್ದೀನಿ. ನಮ್ದು ಮನೆ ಬರಬೇಕಾಗಿತ್ತು. ಆಗ್ಲಿಂದ 10-12 ವರ್ಷದಿಂದ ಓಡಾಡ್ತಾ ಇದೀವಿ ನಾವು. ಮನೆ ಹಕ್ಕುಪತ್ರ ಮನೆ ಕೊಟ್ಟಿದ್ದಾರೆ, ಹಕ್ಕುಪತ್ರ ಕೊಟ್ಟಿಲ್ಲ ಇನ್ನ 2 ಮನೆಗೆ. ಅದಕ್ಕೋಸ್ಕರ ಸಿಎಂ ಹತ್ರ ಮನೆ ಮಾಡಕ್ಕೆ ದುಡ್ಡು ಕಟ್ಟಿದೀವಿ ಸೈಟ್ಗೆ, BDO ಸೈಟ್ಗೆ. ಅದು ನಮ್ಗೆ ಇನ್ನೂ ಕಾಲ ಆಗಲಿಲ್ಲ, ಅದಕ್ಕೆ ನಾವು ಬಂದಿರೋದು. ನಮ್ಮ ಸೈಟಲ್ಲಿ ಅಕ್ರಮವಾಗಿ ಏರೋಳ್ಳಿ ವಾರ್ಡ್ ನಂಬರ್ 72 ಶಿವರಾಮಯ್ಯ ಅರುಣ್ ಗೌಡವನವರು ಕಟ್ಟಿ ಗುಂಡಾಗಳು ಕರ್ಕೊಂಡ್ಬಂದು ಎದುರಿಸಿ ನಮಗೆ ಅವರು ಕಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಅಧಿಕಾರಿಗಳು ಏನು ಕ್ರಮ ತಗೊಂಡಿಲ್ಲ. ಆದ್ರಿಂದ ಇವಾಗ ಮುಖ್ಯಮಂತ್ರಿ ಜನಸ್ಪಂದನಕ್ಕೆ ಬಂದಿದ್ವಿ. ಅರ್ಕಾವತಿ 2006ರಲ್ಲಿ ಅಲರ್ಟ್ ಆಗಿ ಲೀಸ್ ಕಮ್ ಅಗ್ರಿಮೆಂಟ್ ಡೀಡ್ ಆಗಿ ಎಲ್ಲ ಆಗಿ ರಿಜಿಸ್ಟರ್ ಅಬ್ಸುಲೇಟ್ ಸೇಲ್ ಡೀಡ್ ಇಶ್ಯೂ ಮಾಡ್ತಾ ಇಲ್ಲ. ತಿರುಗಿ ಸಾಕಾಗಿದೆ. ಸೀನಿಯರ್ ಸಿಟಿಸನ್ಗಳು ಗೌರ್ಮೆಂಟ್ಗೂ ಇದು ಮಾಡಿ ಹೇಳಿದ್ರೆ ಏನು ರೆಸ್ಪಾನ್ಸೇ ಇಲ್ಲ. ಸೀನಿಯರ್ ಸಿಟಿಸನ್ ಬಗ್ಗೆ ಅವ್ರ ಕಾಳಜಿನೂ ಇಲ್ಲ, ದುಡ್ಡು ಕಟ್ಟಿಸ್ಕೊಂಡ ಬಗ್ಗೆ ಕಾಳಜಿನೂ ಇಲ್ಲ, ಏನೂ ಇಲ್ಲ. ಈಗ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಬಂದಿದ್ದೀವಿ. ಏನು ಸ್ಟೋರಿ ಐತಲ್ರಿ,
ಆ ಕಾಟೇರ ಪಿಕ್ಚರ್ ಸ್ಟೋರಿನೇ ನಮ್ಮದು ಹೊಲದ್ದು ಆಗ್ತಿರೋದು. 1950 ನಾವು ಉಳುಮೆ ಮಾಡ್ತಿದ್ದೀವಿ. 40-50 ವರ್ಷದಿಂದ ಮಾಡಿದ್ದೇವೆ. ಈಗ ಅದನ್ನು ಹಕ್ಕುಪತ್ರ ಕೊಟ್ರಿ ಅಂತ ಕೇಳ್ತಿದ್ದೇವೆ. ಎಲ್ಲ ಪ್ರೊಸೀಜರ್ ಮುಗಿಸಿದ್ದಾರೆ. ಹಳೆ ಡಿ ಸಿ ಆದಂಥ ಮಹಾಂತೇಶ್ ಬಿಳಿಗೆ ಅವರು ಕಮಿಟಿ ಒಳಗಿಟ್ಟು ಪಾಸ್ ಮಾಡೋಕ್ಕೆ ಲೇಟ್ ಮಾಡ್ತಿದ್ದಾರೆ. ಹಂಗಾಗಿ ನಾವು ಮತ್ತೆ CM ಕಾಣಕ್ಕೆ ಬಂದಿದ್ದೀವಿ. ಮಾತಾಡಿಸಿದಾಗ ಸಾಮಾನ್ಯ ಜನ ಹೇಳ್ತಿರೋದು ಬಹುತೇಕರು ಒಂದು ನಿವೇಶನ ಹಂಚಿಕೆ ವಿಷಯ, ಮನೆ ಹಂಚಿಕೆ ವಿಷಯ. ತುಂಬ ಜನ ಬೆಂಗಳೂರಲ್ಲಿ ಏನಾಗಿದೆ ಅಂದರೆ ಸೈಟ್ ಗಲಾಟೆ, ಅವ್ರ ಜಮೀನಿಗೆ ಸಂಬಂಧಪಟ್ಟಂಥ ವಿಷಯ. ಅಂದರೆ ಅವ್ರ ಹೆಸರಲ್ಲಿ ಇರುತ್ತೆ, ಬಟ್ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಬೇರೆ ಯಾರೋ ಶೆಡ್ ಹಾಕೊಳ್ಳೋದು ಅಥವಾ ಮನೆ ನಿರ್ಮಾಣ ಮಾಡೋದು, ಆ ಜಾಗವನ್ನು ಆಕ್ರಮಣ ಮಾಡೋದು, ಇಂಥದ್ದೆಲ್ಲ ಪಿತೂರಿಗಳಾಗಿದೆ. ಹಾಗಾಗಿ ನಮಗೆ ನ್ಯಾಯ ಕೊಡಿಸಿ. ಸಾಕಷ್ಟು ಬಾರಿ ನಾವು ಈಗ BDAಗೆ ಅಪ್ಲಿಕೇಶನ್ ಕೊಟ್ಟಿದ್ದಾಗಿದೆ, BBMPಗೆ ದೂರನ್ನು ಕೊಟ್ಟಿದ್ದಾಗಿದೆ. ಆದರೆ ನಮಗೆ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಅಟ್ಲೀಸ್ಟ್ ಇಲ್ಲಾದರೂ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ನಾವು CM ಭೇಟಿ ಮಾಡೋಕ್ಕೆ ಬಂದಿದ್ದೀವಿ, ಅವ್ರ ಕೈಗೆ ಅರ್ಜಿಯನ್ನು ಕೊಡೋಕೆ ಬಂದಿದ್ದೀವಿ ಅಂತ ಜನ ಅಲ್ಲಿ ಹೇಳ್ತಾ ಇದ್ರು. ಅಂದರೆ ನಾನು ಆಗಲೇ ಹೇಳ್ತಿದ್ನಲ್ಲ, ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಅದನ್ನು ಅಧಿಕಾರಿಗಳ ಲೆವೆಲಲ್ಲೇ ಬಗೆಹರಿಸಬಹುದು. ಆದರೆ ಕಾನೂನು ರೀತಿಯಲ್ಲಿ ಅಧಿಕಾರಿಗಳು ಕೂಡ ಆ ಬಗ್ಗೆ ಗಮನ ಕೊಟ್ಟಿರೋದಿಲ್ಲ. ಕಚೇರಿಗಳಿಗೆ ಅಲ್ದು ಜನಸಾಮಾನ್ಯರಿಗೂ ಸಾಕಾಗಿರುತ್ತೆ. ವಯಸ್ಸಾದವ್ರನ್ನೂ ಪಾಪ ನೋಡ್ತಾ ಇದ್ದೀವಿ. ಯಾಕಂದರೆ ಅವರಿಗೆ ಈ ಸರ್ಕಾರಿ ಕಚೇರಿಗೆ ಅಲ್ದು ಸಾಕಾಗಿರುತ್ತೆ. ಅಟ್ಲೀಸ್ಟ್ CM ಹತ್ರ ಹೋಗಿ ಮಾತಾಡಿದ್ರೆ ಅಲ್ಲಾದರೂ ಇಮ್ಮಿಡಿಯೇಟ್ ಆಗಿ ಒಂದು ಪರಿಹಾರ ನಮ್ಗೆ ಸಿಗುತ್ತೆ ಅನ್ನೋ ಒಂದು ಭರವಸೆಯಿಂದ ಅಲ್ಲಿ ಬಂದಿದ್ದಾರೆ, ಅರ್ಜಿಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ನುಗ್ಗಲು ಉಂಟಾಗಿರೋದು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ನೇರವಾಗಿ ಜನರ ಹತ್ರನೇ ಬಂದಲ್ಲಿ CM ಅರ್ಜಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಫಸ್ಟ್ ನಮ್ಮ ಅರ್ಜಿ ತಗೊಳ್ಳಿ, ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಿಸ್ಲಿ ಅಂತ ಜನರು ಅಲ್ಲಿ ಕಾತರದಿಂದ ಇದ್ದಾರೆ. ಮಕ್ಕಳನ್ನು ಕೂಡ ಕರ್ಕೊಂಡ್ಬಂದಿರೋದನ್ನು ಗಮನಿಸ್ತಾ ಇದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿರೋದ್ರಿಂದ ಅಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಪೊಲೀಸರು ಫಸ್ಟ್ ಚೆನ್ನಾಗೇ ಮಾಡಿದರು. ಯಾಕಂದರೆ 2,000ಕ್ಕೂ ಹೆಚ್ಚು ಪೊಲೀಸರನ್ನು ಇವತ್ತು ಭದ್ರತೆಗೆ ಅಂಥೇಳಿ ಅಲ್ಲಿ ನಿಯೋಜನೆ ಮಾಡಿದ್ದಾರೆ ವಿಧಾನಸೌಧದ ಮುಂಭಾಗದಲ್ಲಿ. ಅಂದರೆ ಸಾವಿರ ಸಂಖ್ಯೆಯಲ್ಲಿ ಜನ ಬಂದಾಗ, CM ಬಂದಾಗ ಖುದ್ದಾಗಿ ಫಸ್ಟ್ ನಾವು ಅಪ್ಲಿಕೇಶನ್ ಕೊಡೋಣ ಅಂಥೇಳಿ ಬಹುಶಃ ಜನ ಅಲ್ಲಿ ನುಗ್ತಾ ಇದ್ದಾರೆ. ಹಾಗಾಗಿ ನುಗ್ಗಲು ಉಂಟಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಫಸ್ಟ್ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ರು ಕೂಡ ಒಂದ್ಸರಿ ಜನ ಬಂದಾಗ ಅಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಕಾಣಿಸುತ್ತೆ ಪೊಲೀಸರಿಗೂ ಕೂಡ. ಜನರ ತಮ್ಮ ಸಮಸ್ಯೆ ಫಸ್ಟ್ ಹೇಳ್ಕೋಬೇಕು ಅಂತ ಅವ್ರಿಗೂ ಒಂದು ಕಾತರತೆ ಇರುತ್ತೆ. ಫಸ್ಟ್ ಇದು ಇತ್ಯರ್ಥ ಆಗ್ಬಿಟ್ಲಪ್ಪ, ನಮ್ಮ ಸಮಸ್ಯೆ ಬಂದಿದ್ದಕ್ಕೂ ಒಂದು ಕೆಲಸ ಮುಗ್ದಂಗೆ ಆಗುತ್ತೆ ಅಂತ. ಇನ್ನೊಂದು ಕಡೆ CM ಕೂಡ ಅಲ್ಲಿ ಸಂಜೆ 6 ಗಂಟೆ ತನಕನೂ ಇರ್ತಾರೆ. ಬಹುಶಃ ಅಲ್ಲಿ ತನಕನೂ ಇದೇ ರೀತಿಯಲ್ಲಿ ಜನಸ್ತೋಮ ಬರುವಂಥ ನಿರೀಕ್ಷೆಗಳಿದೆ. ಜನರ ಬಳಿಗೆ ಸರ್ಕಾರ ಹೋಗಬೇಕು ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಈ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. 8 ತಿಂಗಳ ಅವಧಿಯಲ್ಲಿ ಇದು 2ನೇ ಬಾರಿಗೆ CM ಜನಸ್ಪಂದನ ಕಾರ್ಯಕ್ರಮ ನಡೆಸ್ತಾ ಇರೋದು. ಅಂದರೆ ಫಾರ್ ದ ಫಸ್ಟ್ ಟೈಮ್ ಇವತ್ತು ವಿಧಾನಸೌಧದ ಮುಂಭಾಗದಲ್ಲೇ ಜನಸ್ಪಂದನ ಕಾರ್ಯಕ್ರಮ ಆಯೋಜನೆ ಮಾಡಿದರು. ರಾಜ್ಯದ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ತಮ್ಮ ಅಹವಾಲನ್ನು ತಂದಿದ್ದಾರೆ, ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಅಂತ ಬಂದಿದ್ದಾರೆ. ನಿಮ್ಮ ಸಮಸ್ಯೆ ಕಾನೂನು ಬದ್ಧವಾಗಿದ್ದರೆ, ಕಾನೂನು ರೀತಿಯಲ್ಲಿ ಅದಕ್ಕೆ ಕ್ವಿಕ್ಕಾಗಿ ಪರಿಹಾರ ಕೊಡಿಸಬಹುದು ಅಂತ ಇದ್ದರೆ ಆ ಪರಿಹಾರ ಸಿಕ್ಕೇ ಸಿಗುತ್ತೆ. ಆ ಸಮಸ್ಯೆ ಏನೇ ಇದ್ರೂ ಕೂಡ ನಾವು ಅದಕ್ಕೆ ಪರಿಹಾರ ಕೊಡಿಸ್ತೀವಿ ಅಂತ CM ಕೂಡ ಹೇಳಿದ್ದಾರೆ. ಅದರಂತೆ ಜನ ಅರ್ಜಿ, ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ತಂದಿದ್ದಾರೆ. ತುಂಬ ಜನರಿಗೆ ಪ್ರಾಬ್ಲಮ್ ಇರೋದು ಈ ಜಮೀನು ವಿಷಯವಾಗಿ, ಹಕ್ಕುಪತ್ರ ವಿಷಯವಾಗಿ, ನಿವೇಶನ ಹಂಚಿಕೆ ವಿಷಯವಾಗಿ, ಈ ಜಮೀನು ಕಬಳಿಕೆ ವಿಷಯವಾಗಿ. ಬೆಂಗಳೂರಲ್ಲಂತೂ ಅದು ಸಾಮಾನ್ಯ ಆಗ್ಬಿಟ್ಟಿದೆ. ಒಂದು ಸೈಟ್ ಖಾಲಿ ಇದ್ದರೆ ಅಲ್ಲಿ ಮುಗ್ದೋಯ್ತು ಕತೆ. ಅದನ್ನು ಯಾವ ಥರ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬೇಕು, ರೌಡಿಸಮ್ ಮಾಡೋದು, ಧಮ್ಕಿ ಹಾಕ್ಸೋದು, ಸ್ವಲ್ಪ ವಯಸ್ಸಾದವರು ಇದ್ದರೆ ಅಂತೂ ಜೀವ ಬೆದರಿಕೆ ಹಾಕೋದು, ಇಂಥದ್ದೆಲ್ಲ ಮಾಡ್ತಾರೆ. ಅಂತಹ ಸಾಕಷ್ಟು ಪ್ರಕರಣಗಳು ಅಲ್ಲಿ ಬಂದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಟ್ಲೀಸ್ಟ್ CM ಹತ್ರನೇ ನೇರವಾಗಿ ನಾವು ಬಂದು ಸಮಸ್ಯೆ ಹೇಳಿದ್ರೆ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಅಧಿಕಾರಿ ವರ್ಗ ಇರುತ್ತಲ್ಲ, ಅಲ್ಲಿ ನಮಗೆ ಸ್ಪಂದಿಸ್ತಾರೆ. ಸರ್ಕಾರಿ ಕಚೇರಿಗೆ ಹೋದಾಗ ಎಷ್ಟೋ ಸಲ ಕೆಲವು ಅಧಿಕಾರಿಗಳು, ಎಲ್ಲರೂ ಅಂತ ನಾನು ಹೇಳಲ್ಲ, ಕೆಲವು ಅಧಿಕಾರಿಗಳು ಅದ್ರ ಕಡೆ ಗಮನ ಕೊಡೋದಿಲ್ಲ. ಅಟ್ಲೀಸ್ಟ್ CM ಹತ್ರ ಬಂದಾಗ ಸ್ವಲ್ಪ ಅಲರ್ಟ್ ಆಗಿರ್ತಾರೆ, ಅಧಿಕಾರಿಗಳು ಸಮಸ್ಯೆ ಬಗೆಹರಿಸ್ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ಜನ ಬಂದಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.